ಹಾಗಾಗಿ ಶುಗರ್ ಡೌನ್ ಆಗಿ ಶುಗರ್ ಇದಾಗಿತ್ತು ನನಗೆ. ಸೊ ಒಳ್ಳೆ ಟೈಮ್ ಅಲ್ಲಿ ನಾನು ಇದಕ್ಕೆ ಎಂಟರ್ ಆಗಿದ್ದೀನಿ ಅಂತ ಅನಿಸ್ತಾ ಇದ್ದೆ. ನಾನು ಚೆಕ್ ಮಾಡಕ್ಕೆ ಹೋಗಿಲ್ಲ, ಎಲ್ಲ ಎಲ್ಲ ಒಪಿನಿಯನ್ ನೋಡಿ ಡೆಫಿನೆಟ್ ಆಗಿ ಡೌನ್ ಆಗಿರ್ತಾರೆ, ಏನ್ ಸರಿಯಾಗಿರುತ್ತೆ ಬಿಡು ಅಂತ ಸುತ್ತಿದ್ದೀನಿ. ಬಟ್ ಒಳ್ಳೆ ಟೈಮ್ ಅಲ್ಲಿ ನಾನ್ ಜಾಯಿನ್ ಆಗಿದ್ದೀನಿ ಅಂತ ಅನ್ಸುತ್ತೆ ಇದಕ್ಕೆ. ನೀವು ನಾಳೆ ಸಂಡೇ ದಿವಸ ನೀವು ಚೆಕ್ಅಪ್ ಮಾಡಿಸ್ಬಿಡಿ, ಕನ್ಫರ್ಮೇಶನ್ ಇರುತ್ತೆ. ಅಂಡ್ ನಮಗೂ ಒಂದು ಡಾಕ್ಯುಮೆಂಟ್ರಿ ಇರುತ್ತೆ. ಹೌದೌದು, ಮಾಡಿಸ್ತೀನಿ ಮಾಡಿ. ಸೊ ಏನಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಯಾವಾಗ ನಿಮ್ದು ಏಜ್ 30 ಕ್ರಾಸ್ ಆಗತ್ತೆ, ನೀವು ರ್ಯಾಂಡಮ್ ಆಗಿ ನಿಮ್ದು ಒಂದ್ಸರಿ ಟೋಟಲ್ ಚೆಕ್ಅಪ್ ಮಾಡಿಸ್ಬಿಡಿ ಅಂತ. ಯಾಕಂದ್ರೆ ಈಗಿನ ಫುಡ್ ಸ್ಟೈಲ್ ಹಂಗಿದೆ, ಲೈಫ್ ಸ್ಟೈಲ್ ಹಂಗಿದೆ. 30 ಕ್ರಾಸ್ ಆಯ್ತು ಅಂದ್ರೆ ಬಾಡಿಯಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಸರಿ, ಇವಾಗ ನಾನ್ ನಿಮ್ಮನ್ನ ಸಿಂಪಲ್ ಆಗಿ ಕೇಳ್ತೀನಿ, ಈ ಚಿಕ್ಕ ಮಕ್ಳು ನಗಿತಾರೆ, ಹಾರ್ತಾರೆ, ಕಾಂಪೌಂಡ್ ಹಾರ್ತಾರೆ, ಹಂಗೆ ನಮ್ ಕೈಲಿ ಆಗತ್ತೇನ್ರಿ? ಆಗಿಲ್ಲ ಸರ್. ಆದ್ರೆ ಈ ಕಮ್ಯುನಿಟಿಗೆ ಬಂದ್ರೆ ಆಗುವಂತ ಸಾಧ್ಯತೆಗಳಿದಾವೆ ಸರ್. ಇದೆ ಯಾಕಂತ ಹೇಳ್ತೀನಿ ನೋಡಿ. ಇವಾಗ ಸಾಮಾನ್ಯವಾಗಿ ಚಿಕ್ಕ ಮಕ್ಳು, ನಾವೆಲ್ಲ ಚಿಕ್ಕವರಿದ್ದಾಗ ಮರಕೋತಿ ಆಗ್ತಾ ಇದ್ವಿ, ಮರ ಹತ್ತಾ ಇದ್ವಿ, ಕಾಂಪೌಂಡ್ ಹತ್ತಾ ಇದ್ವಿ, ಬೇಲಿ ಹಾಕ್ತಾ ಇದ್ವಿ. ಬರಿಗಾಲ ಎಷ್ಟೋ ಮುಳ್ಳು, ನಾವು ಚಿಕ್ಕವರಿದ್ದಾಗ ಮುಳ್ಳು